ಅಂತೂ ಇಂತೂ ಸನ್ಮಾನ್ಯ ಶ್ರೀ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಬಂದ್ರು ಭಾರತಕ್ಕೆ. ಎಸ್ಐಟಿ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಅರೆಸ್ಟ್ ಮಾಡಿದ್ರು, ಕೋರ್ಟ್ ಮುಂದೆ ಹಾಜರು ಪಡಿಸಿದ್ರು. 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಅವರಿಗೆ ರೂಮ್ ವಾಸನೆ ಅಂತೆ, ಮನೆಯಿಂದ ಊಟ ಬೇಕಂತೆ, ರಿಸಲ್ಟ್ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಾಧ್ಯಮಗಳಲ್ಲಿ ನನ್ನನ್ನು ಕ್ರಿಮಿನಲ್ನಂತೆ ಬಿಂಬಿಸಲಾಗ್ತಾ ಇದೆ. ಮಹಾಸ್ವಾಮಿಗಳೇ, ದಯಮಾಡಿ ಮಾಧ್ಯಮಗಳಿಗೆ ಸೂಚಿಸಿ ನನ್ನನ್ನು ಕ್ರಿಮಿನಲ್ ರೀತಿಯಲ್ಲಿ ಬಿಂಬಿಸಬೇಡಿ. ಇದು ಇವತ್ತು ಸನ್ಮಾನ್ಯ ಶ್ರೀ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ನ್ಯಾಯಾಧೀಶರ ಮುಂದೆ ಸಲ್ಲಿಸಿದ ವಿಶೇಷ ಕೋರಿಕೆ. ಆರೋಪಿ ಎಂದಲೇ ಮತ್ತಿನ್ನೇನು ಅನ್ಬೇಕು? ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ 60-50 ವರ್ಷದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಕೃತಿ ಮೆರೆದಿದ್ದಾರೆ ಅನ್ನೋ ಆರೋಪ ಬಂದಿದೆ ಅಂದಲೇ ಏನನ್ಬೇಕು? ಜರ್ಮನಿಯಿಂದ ರಿಟರ್ನ್ ಆಗಿದ್ದಾರೆ ಹಾಲಿವುಡ್ನ ಹೀರೋ ಪ್ರಜ್ವಲ್ ರೇವಣ್ಣ. ಲೆಟ್ ಅಸ್ ಆಲ್ ವೆಲ್ಕಮ್ ಹೀಗನ್ಬೇಕಾಗಿತ್ತ? ನನಗೆ ಗೊತ್ತಿಲ್ಲ. ನಾನು ಕಲಿತ ಜರ್ನಲಿಸಂ ಸ್ಕೂಲ್ನಲ್ಲಂತೂ ಹೀಗೆ ಕಲಿಸಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಎಲ್ಲ ಜರ್ನಲಿಸ್ಟ್ಗಳು ಕೂಡ ಪ್ರಜ್ವಲ್ ರೇವಣ್ಣರನ್ನ ಆರೋಪಿ, ರೇಪ್ ಆರೋಪಿ, ಲೈಂಗಿಕ ದೌರ್ಜನ್ಯದ ಆರೋಪಿ ಪ್ರಜ್ವಲ್ ರೇವಣ್ಣ ಅಂತ ಕರಿತಿದ್ದೀವಿ. ಇದರಲ್ಲಿ ನಮಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಗಮನಿಸಬೇಡೋಣ. ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡುವ ಸಮಯ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ರನ್ನ 6 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. 14 ದಿನ ಕೇಳಿದ್ರು. ಇನ್ಫ್ಯಾಕ್ಟ್ 6 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಲಾಗ್ತಾ ಇದೆ. ಸಂತ್ರಸ್ತೆಯರು ಹೇಗೆ ಪರಿಚಯ, ಎಷ್ಟು ಸಲ ಅವರನ್ನ ಭೇಟಿಯಾಗಿದ್ರಿ, ದೈಹಿಕ ಸಂಪರ್ಕ ಆಗಿರೋದು ನಿಜಾನ, ಇತ್ಯಾದಿ ಇತ್ಯಾದಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೇಸಿಕ್ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಸ್ಥಳ ಮಹಜರಾಗೋ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೇನೆ ಕೇವಲ ಪ್ರಜ್ವಲ್ ರೇವಣ್ಣ ಅವರು ಮಾತ್ರವಲ್ಲ, ಒಂದರ್ಥದಲ್ಲಿ ಇಡೀ ಹೊಳೆ ನರಸೀಪುರದ ದ ವೆಲ್ ನೌನ್ ಫ್ಯಾಮಿಲಿ, ರಾಜಕೀಯ ಅಂದ್ರೆ ಹಾಸನದಲ್ಲಿ ರೇವಣ್ಣ ಕುಟುಂಬ ಅಂತ ಕರೆಸ್ಕೊಳ್ತಾ ಇದ್ದ ಆ ಕುಟುಂಬದ ಬಹುತೇಕ ಸದಸ್ಯರು ಇವತ್ತು ನ್ಯಾಯಾಲಯದ ಕಟಕಟೆಯಲ್ಲಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಯಿತು. ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು. ಯಾವುದೇ ಕ್ಷಣದಲ್ಲಿ ಭವಾನಿ ರೇವಣ್ಣ ಅವರು ಅರೆಸ್ಟ್ ಆಗಬಹುದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. 3 ಜನ, ಅಪ್ಪ, ಅಮ್ಮ, ಮಗ, 3 ಜನ ಇವತ್ತು ಅಸಹ್ಯ ಅನ್ನಿಸುವಂತಹ ಪ್ರಕರಣಗಳಲ್ಲಿ ಆರೋಪಿಗಳು ಅಂತ ನಿಂತಿದ್ದಾರೆ. ಜನತೆಯ ನ್ಯಾಯಾಲಯದ ಮುಂದೆ ತಲೆ ತಗ್ಗಿಸಬಾರ್ದು, ನಮಗೆ ಜಾಮೀನು ನೀಡಿ ಅಂತ ಹೇಳಿ ಕೋರಿ ಆಕ್ಚುಯಲ್ ನ್ಯಾಯಾಲಯದ ಮುಂದೆ ಕೂಡ ನಿಂತಿದ್ದಾರೆ. ಇದರ ಜೊತೆಗೆ ಸ್ಪೆಷಲ್ ರಿಕ್ವೆಸ್ಟ್ಗಳು ಬೇರೆ. ಎನಿವೆ, ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನ ವಕ್ತಾರರಾದ ರಘು ದೊಡ್ಡೇರಿ ಅವರು, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಅಶೋಕ್ ಮೃತ್ಯುಂಜಯ ಅವರು, CITU ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಮೇಡಮ್ ಅವರು ನಿನ್ನೆಯಷ್ಟೇ ಹಾಸನದಲ್ಲಿ ಭರ್ಜರಿ ಪ್ರೊಟೆಸ್ಟ್, ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಬೇರೆ ಬೇರೆ ಸಂಘಟನೆಯ ಸದಸ್ಯರ ಜೊತೆಯಲ್ಲಿ ಪ್ರತಿಭಟನೆ ಮಾಡಿ ಮುಗಿಸಿ ಬಂದಿದ್ದಾರೆ. ಇದೇ ರೇಪ್ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಬಂಧನವನ್ನ ಆಗ್ರಹಿಸಿ ಇವತ್ತು ಬಂಧನ ಆಗಿದೆ. ಕಂಗ್ರ್ಯಾಚುಲೇಷನ್ ಮೇಡಮ್ ಫಾರ್ ದಟ್. ಹಾಗೆ ವಕೀಲರಾದ ಸುನಿಲ್ ಕುಮಾರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಆಚೆಯಿಂದ ಕನೆಕ್ಟ್ ಆಗ್ತಾರೆ ಅವರು ಝೂಮ್ನಲ್ಲಿ. ಮೊದಲನೇದಾಗಿ ವರಲಕ್ಷ್ಮಿ ಮೇಡಮ್, ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನನ್ನನ್ನು ಕ್ರಿಮಿನಲ್ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಮಾಧ್ಯಮದವರು, ದಯಮಾಡಿ ನ್ಯಾಯಾಧೀಶರೇ ಹಾಗೆ ಮಾಡಬೇಡಿ ಅಂತ ಸೂಚನೆ ನೀಡಿ ಅಂತ. ಈ ಸುದ್ದಿ ಬ್ರೇಕ್ ಆದಾಗ ನಾನೇ ಇದ್ದೆ ನ್ಯೂಸ್ನಲ್ಲಿ. ನಾನು ಹೇಳಿದೆ, ಆಯಿತು, ಮಾಧ್ಯಮದವರ ಬಾಯಿ ಮುಚ್ಚಿಸೋ ಪ್ರಯತ್ನವನ್ನು ನೀವು ಮಾಡಬಹುದೇನೋ, ನ್ಯಾಯಾಧೀಶರ ಮೂಲಕ ಸ್ಟೇನೋ ಮತ್ತೊಂದೋ ಮಗದೊಂದೋ ತಂದು ಹಾದಿ ಬೀದಿಲಿ ಮಾತನಾಡ್ತಿದ್ದಾರೆ ಜನ, ಅವರವರ ಅವಗಾಹನೆಗೆ ಬಿಟ್ಟಂತೆ. ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಾಮೆಂಟ್ಗಳು ಬರ್ತಾ ಇದೆ. ಎಲ್ಲರ ಬಾಯಿಗೂ ಕೂಡ ಪ್ಲಾಸ್ಟರ್ ಹಾಕ್ಲಿಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ? ಆರೋಪಿ ಅಂದಲೇ ಬೇರೆ ಏನು ಅನ್ಬೇಕು? ಅವರು ಬರೀ ಆರೋಪಿ ಅಲ್ಲ ನನ್ನ ಪ್ರಕಾರದಲ್ಲಿ. ಈಗ ಆಲ್ರೆಡಿ ಅವರು ಜೈಲಲ್ಲಿ ಇರಬೇಕಾದವರು. ಸೊ ಈಗ ತಲೆ ತಪ್ಪಿಸ್ಕೊಂಡು ಹೋಗಿ
ಯಾವುದೇ ರೀತಿಯ ಒಂದು ನೈತಿಕತೆಯನ್ನು ಕೂಡ ಪ್ರದರ್ಶನ ಮಾಡದೆ ಮತ್ತು ಈಗ ಬಹಳ ಒತ್ತಡಗಳು ಬಂದ ಮೇಲೆ ಬೇರೆ ಏನೂ ಕೂಡ ದಾರಿ ಇಲ್ಲ ಅನ್ನುವಂಥ ರೀತಿ ಒಳಗಡೆ ಇವತ್ತು ಅವರು ಬಂದಿದ್ದಾರೆ. ಸೊ ಬಂದಿರೋರನ್ನು ಬರೀ ಆರೋಪಿ ಅಲ್ಲ, ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥದ್ದೇ ನಮ್ಮ ಡಿಮ್ಯಾಂಡ್ ಇರುವಂಥದ್ದು. ಸೊ ಯಾಕಂದರೆ ಇವತ್ತು ನಿನ್ನೆ ನೀವು ಹೇಳಿದಾಗೇನೆ ಪ್ರಾರಂಭದಲ್ಲಿ ನೆನ್ನೆ 8,000 to 10,000 ಜನ ಹಾಸನದಲ್ಲಿ ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಸೊ ವಿತಿನ್ JDS ಅಲ್ಲಿ ಇದ್ದಂಥವರು ಕೂಡ ಸೊ ಇಂಥ ಒಂದು ವಿಚಾರವನ್ನು ನೀವು ತಗೊಂಡು ಹೋರಾಟ ಮಾಡ್ತಾ ಇರೋದನ್ನು ನಾವು ಸ್ವಾಗತಿಸ್ತೀವಿ ಅಂತೇಳಿ ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಈ ಸತ್ಯವನ್ನು ಅವ್ರು ಈಗಲಾದರೂ ಕೂಡ ತಿಳ್ಕೋಬೇಕು. ಯಾಕೆ ಅಂತ ಹೇಳಿದರೆ ಹಾಸನ ಅನ್ನುವಂಥದ್ದೇನೆ ಒಂದು ರೀತಿಯ ದ್ವೀಪ, ಅದು ರಿಪಬ್ಲಿಕ್, ಅದು ಯಾರೂ ಕೂಡ ಅಲ್ಲಿ ಒಳಗಡೆ ಪ್ರವೇಶ ಇರಲಾರ್ದೇ ಇರ್ತಕ್ಕಂಥ ಒಂದು ಸ್ಥಳ ಅದು. ಈಗ ತಾಯಿಯನ್ನು ಕೂಡ ಇವತ್ತು ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತದೆ, ತಂದೆಗೆ ಬೇಲ್ ಕ್ಯಾನ್ಸಲ್ ಮಾಡ್ತದೆ. ಮತ್ತು ತಂದೆಯ ಬೇಲನ್ನು ಕ್ಯಾನ್ಸಲ್ ಮಾಡುವಾಗ ಹೈಕೋರ್ಟ್ ಇವತ್ತು ಹೇಳಿದೆ, ಸ್ಪೆಷಲ್ ಕೋರ್ಟು ನೀವು ಏನೋ ಲೋಪ ಮಾಡಿದ್ದೀರಿ ಆ ಒಂದು ಬೇಲ್ ಕೊಡುವಂಥ ವಿಚಾರದಲ್ಲಿ ಅಂತ ಹೇಳಿದೆ. ಅಂದರೆ ಇವತ್ತು ನಮ್ಮ ಕಾನೂನು ಮತ್ತು ಕೋರ್ಟ್ ಅನ್ನುವಂಥದ್ದನ್ನು ತನಗೆ ಬೇಕಾದಾಗೆ ಉಪಯೋಗ ಮಾಡ್ಕೊಂಡು ಇವರು ಸ್ವಾಮಿ ಅಂತ ಹೇಳಿದ ಕೂಡಲೇ ಇವತ್ತು ಜಡ್ಜ್ ಅದನ್ನು ನಿರಾಕರಣೆ ಮಾಡಿರೋದೇ ಇದಕ್ಕೆ ಇರ್ತಕ್ಕಂಥ ಸಾಕ್ಷಿ. ಮತ್ತು ಈಗ ಆಲ್ರೆಡಿ ನಮ್ಮ ರಾಜ್ಯದ ಮೀಡಿಯಾಗಳು ಮತ್ತು ಪತ್ರಿಕೆಗಳು, ದಿನಪತ್ರಿಕೆಗಳು ಎಚ್ಚೆತ್ತುಕೊಂಡು ಇದನ್ನು ದೊಡ್ಡ ಧ್ವನಿಯಲ್ಲಿ ಮಾಡಿರೋದಕ್ಕೇ ಆತ ನಿರ್ಬಂಧಕ್ಕೆ ಒಳಗಾಗಿ ಇವತ್ತು ವಾಪಸ್ ಬರಲಿಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಅವರು ಬರೀ ಆರೋಪಿಯಲ್ಲ, ಆಲ್ರೆಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿನೇ ಬಂಧನದಲ್ಲಿ ಇಟ್ಕೊಂಡೇ, ಅಂದರೆ ಈಗ ನ್ಯಾಯಾಂಗ ಕಸ್ಟಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಆಮೇಲೆ ಇದನ್ನು ತನಿಖೆಗಳನ್ನು ಮಾಡಬೇಕು. ಈಗ ಬಂದಿರೋ ವಿಡಿಯೋಗಳನ್ನೇ ಇವತ್ತು ಬೇಕಾದಷ್ಟು ಸಾಕ್ಷಿಯನ್ನು ಕೊಡ್ತವೆ. ಸೊ ಅಟ್ಲೀಸ್ಟ್ ಪ್ರಜ್ವಲ್ಲ ರೇವಣ್ಣ ಅವರು ಇವತ್ತಿನ ಈ ಸಮಾಜದ ಏನು ಒಂದು ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಏನು ಪ್ರಯತ್ನಗಳು ನಡೀತಾ ಇದೆ, ಈಗಲಾದರೂ ಕೂಡ ಆ ಪ್ರಯತ್ನಕ್ಕೆ ಅವರು ಕೈ ಜೋಡಿಸಬೇಕು ಅಂತೇಳಿ ನಾನು ಇಷ್ಟೊಂದು ಬಿಂಕ ಬಿನ್ನಾಣ ಬಿಗುಮಾನ ಸ್ವಾಭಿಮಾನ ತಮ್ಮ ಗೌರವದ ಬಗ್ಗೆ ಕಾಳಜಿ ಮಾಧ್ಯಮದಲ್ಲಿ ಕ್ರಿಮಿನಲ್ ಅಂತ ಹೇಳಿ ಬಿಂಬಿಸ್ತಿದ್ದಾರೆ. ಇದು ನನಗೆ ಬೇಜಾರಾಗ್ತಿದೆ. ಹೀಗೆಲ್ಲ ಹೇಳುವವರು 30ಕ್ಕೂ ಅಧಿಕ ದಿನಗಳು ಯಾಕಿದ್ರಪ್ಪ ಆಚೆ? ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಜನ. ಇಷ್ಟು ದಿನ ನನ್ನ ಮೇಲೆ ಇಂಥ ಗಂಭೀರ ಆರೋಪ ಬಂದಿದ್ರೂ ಕೂಡ ನಾನು ಬರ್ದಲೆ ತಲೆ ತಪ್ಪಿಸ್ಕೊಂಡು ಪ್ರೈವೇಟ್ ಟೂರ್ನಲ್ಲಿದ್ದರೆ ಹೋದಾಗ ಜನ ಡಬಲ್ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮಗಳು ಟ್ರಿಪಲ್ ಪ್ರಶ್ನೆ ಮಾಡ್ತವೆ ಅನ್ನೋದರ ಅರಿವು ಇರಲಿಲ್ವಾ ಸನ್ಮಾನ್ಯ ಸಂಸದರಾದ ಶ್ರೀ 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 ಪ್ರಜ್ವಲ್ ರೇವಣ್ಣ ಅವರಿಗೆ? 100% ಅವ್ರಿಗೆಲ್ಲ ಮಾಹಿತಿ ಇತ್ತು. ಏನು ಕರ್ನಾಟಕದ ಜನತೆ ಇವತ್ತು ತಲೆ ತಗ್ಗಿಸುವಂಥ ಒಂದು ಕೆಲಸ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಆರೋಪಿ ಆ ವಿಚಾರವಾಗಿ ಮಾತಾಡೋದಕ್ಕಿಂತ ಮೊದಲು 2,000 ವಿಡಿಯೋ ಮಾಧ್ಯಮಗಳಲ್ಲಿ ಹೊರಗಡೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 2,000 ವಿಡಿಯೋಗಳು ಬಂದಿದೆ ಅಂತ ಹೇಳಿದ್ರೆ 2,000 ಹೆಣ್ಣು ಮಕ್ಕಳ ಕುಟುಂಬ ಹಾಳಾಗಿದೆ ಅಂತ ಹೇಳಿದ್ರೆ ಇದು ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಕರಣ ಅಂತ ಹೇಳಿ ನಾವೆಲ್ಲ ಭಾವಿಸಬೇಕಾಗ್ತದೆ. ಯಾಕೆ ಅಂತಂದರೆ ಜಸ್ಟ್ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಲ್ಲ. ನಾವು ಬಿಡಿ ಈ ಕೇಸ್ ಏನಾಗ್ತದೆ ಅದನ್ನು ಏನು SIT ತೀರ್ಮಾನ ಮಾಡ್ತದೆ, ಇನ್ವೆಸ್ಟಿಗೇಷನ್ ನಡೀತಿದೆ. ಆದರೆ ನಿಜವಾಗ್ಲೂ ಈ ಹೆಣ್ಣು ಮಕ್ಕಳುಗಳು ಈ ವಿಡಿಯೋದಲ್ಲಿ ಏನು ಬಂದಿದೆ ಅಂತ ಹೇಳಿದ್ರಲ್ಲ, ಅವರ ನಿಜವಾಗ್ಲೂ ಅವರ ಭವಿಷ್ಯ, ಅವರ ಕುಟುಂಬದ ಭವಿಷ್ಯ, ಅವರು ನಿಜವಾಗ್ಲೂ ತಲೆಯನ್ನು ಹೊರಗಡೆ ಎತ್ಕೊಂಡು ಹೋಗೋಕ್ಕಾಗ್ತದ? ಸೊ ಅಂದರೆ ಸಾಮಾನ್ಯವಾಗಿ ಒಂದು ಕೆಟ್ಟ ಪದವನ್ನೇ ಬಳಸಿದ್ರೆ ಹೆಣ್ಮಕ್ಳುಗಳು ತಲೆ ತೆಗೆಸ್ಕೊಂಡು ಮನೆಯಿಂದ ಹೊರಗಡೆ ಬರದೇ ಇರ್ತಕ್ಕಂಥ ಶಾಲೆ ಕಾಲೇಜುಗಳು ಹೋಗದೇ ಇರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಇಷ್ಟೊಂದು ವಿಡಿಯೋಗಳಿದೆ ಅಥವಾ ಇಷ್ಟೊಂದು ವಿಡಿಯೋಗಳು ಇಷ್ಟೊಂದು ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಅಂತಂದರೆ ಈ ಅನ್ಯಾಯಕ್ಕೆ ಜವಾಬ್ದಾರಿ ಯಾರು? ಈ ಅನ್ಯಾಯದವನ್ನು ಇನ್ನೆಷ್ಟು ದಿನ ಈ ರೀತಿ ಸಹಿಸ್ಕೊಂಡು ಹೋಗಬೇಕು? ಸೊ ಹಾಗಾಗಿ ಇದು ನಿಜವಾಗ್ಲೂ ಒಂದು ಕಠಿಣವಾದಂಥ ಶಿಕ್ಷೆ. ಇದು ಯಾವಾಗಲೂ ಈ ಥರ ಶಿಕ್ಷೆಗಳು ಏನು ಎಂಡ್ ಆಗಬೇಕಿದು. ಇದು ಕಂಟಿನ್ಯೂ ಆಗಬಾರ್ದು. ಯಾವಾಗಲೂ ನನಗೆ ಒಂದು ಸಣ್ಣ ಪ್ರಮಾಣದ ಶಿಕ್ಷೆ ಆದರೆ, ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಸಣ್ಣ ಪ್ರಮಾಣದ ಶಿಕ್ಷೆ ಆದರೆ ಈ ರೀತಿಯ ಘಟನೆಗಳು ಮುಂದೆನೂ ನಡೀತಿರ್ತವೆ. ಸೊ ಹಾಗಾಗಿ ನಾನು ಏನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ತಪ್ಪಿತಸ್ಥರು ಯಾರಿದ್ದಾರೋ, ನಿಜವಾಗ್ಲೂ ಯಾರಿಗೆ ಅನ್ಯಾಯ ಆಗಿದೆಯೋ ನೀವು ನ್ಯಾಯ ಒದಗಿಸೋದು ಬೇರೆ. ನ್ಯಾಯ ಯಾವ ರೀತಿ ಒದಗಿಸ್ತೀವಿ?